ಹಾಯ್ ಫ್ರೆಂಡ್ಸ್, ನಮಸ್ತೆ. ಇಂದು ಇಂಟರ್ನ್ಯಾಷನಲ್ ಯೋಗ ಡೇ, ವರ್ಲ್ಡ್ ಮ್ಯೂಸಿಕ್ ಡೇ ಆ್ಯಂಡ್ ಫಾದರ್ಸ್ ಡೇ ಆಲ್ಸೋ. ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ, ವರ್ಲ್ಡ್ ಮ್ಯೂಸಿಕ್ ಆ್ಯಂಡ್ ಫಾದರ್ಸ್ ಡೇಗೆ ನಿಮಗೆಲ್ರಿಗೂ. ನಾನು ಭಾಗ್ಯಶ್ರೀ, BRB, ಬೆಂಗಳೂರು. ಉಪನ್ಯಾಸಕ ವೃತ್ತಿ ನಂದು. ಕನ್ನಡ ಮತ್ತು ಪೊಲಿಟಿಕಲ್ ಸೈನ್ಸ್ ನನ್ನ ಸಬ್ಜೆಕ್ಟು, ನಾನು ಓದಿರೋಂಥ ಸಬ್ಜೆಕ್ಟು. ಜೊತೆಗೆ NTTC ನರ್ಸರಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತ ಹೇಳ್ಬಿಟ್ಟು ಸುಮಾರು ಹೆಣ್ಮಕ್ಳಿಗೆ, ಅದರಲ್ಲೂ ಚಿತ್ರದುರ್ಗ ಡಿಸ್ಟಿಕಲ್ಲಿ ತುಂಬ ಟ್ರೈನಪ್ ಕೊಟ್ಟು ಜಾಬ್ ಅಲಾಟ್ ಮಾಡಿಸಿ ಬಂದಿದ್ದೀನಿ. ಇಲ್ಲಿ ಬೆಂಗಳೂರಲ್ಲಿ ಸಿಂಗಿಂಗು, ಬಿಸ್ನೆಸ್, ಬೇರೆ ಬೇರೆ ಆಯಾಮಗಳಿದ್ದಾವೆ. ಅದರಲ್ಲಿ ಇವತ್ತು ಮಾತಾಡೋಕ್ಕೆ ಬಂದಿರೋದು ನಾನು ಯೋಗ ಮತ್ತು ಸಂಗೀತದ ಬಗ್ಗೆ. ನೋಡಿ, ಯೋಗ ನಾನು 2005ರಿಂದನೂ ಕಲ್ತಿದ್ದೀನಿ. ತುಂಬ ಅದ್ಭುತವಾದಂಥ ಅನುಕೂಲಗಳಿದಾವೆ ರೀ. ದೇಹ ರಚನೆ ತುಂಬ ಚೆನ್ನಾಗಾಗುತ್ತೆ ಯೋಗ ಮಾಡೋದ್ರಿಂದ. ದಿನ ಒಂದು ಅರ್ಧ ಗಂಟೆ ಮಾಡಿದರೂ ಸಾಕು ಯೋಗ. ಅದು 1.5-2 ಗಂಟೆವರೆಗೂ ಮಾಡ್ಬೋದು. ತುಂಬ ದೊಡ್ಡ ಇದೆ. ಬಟ್ ಗುರುವಿನಿಂದ ಕಲಿತು ಮಾಡಿದರೆ ಬೆಟರ್. ಅದು ನಾವು ಕಲಿತ್ರೆ ಅಂಗಾಂಗಗಳ ಸ್ವಲ್ಪ ಏರುಪೇರು ಆಗೋದುಂಟು. ಆದರೆ ಚಿಕ್ಕವರಿಂದ ಮಾಡ್ತಾಯಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅದರ ಆರೋಗ್ಯ ಬಗ್ಗೆ ನಮಗೆ ಲಭಿಸುತ್ತೆ. ಬಟ್ ಈಗಲೂ ಒಂದು ಹಾಫ್ ಆನ್ ಅವರ್ ಯಾಕಾಗ್ದು, ಡೈಲಿ ರೆಗ್ಯುಲರಾಗಿ ಮಾಡ್ತಾ ಇದ್ದರೆ ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ಆಮೇಲೆ ಇನ್ನರ್ ಹೆಲ್ತ್ ಕೊಡುತ್ತೆ. ತುಂಬ ಯಾವುದೇ ಕಾಯಿಲೆ ಬರದೇ ರೀತಿ ನೋಡ್ಕೊಂಡೋಗುತ್ತೆ. ಇದು ಯೋಗ ಡೇಯ ಮಹತ್ವ. ಯೋಗ ಡೇಗಳು ದಿನ ಯೋಗ ಮಾಡೋದ್ರಿಂದ ಆಗಿರೋ ಅಂಥ ಉಪಯೋಗಗಳು. ಅದೇ ರೀತಿ ನಮ್ಮ ಇದು ಮ್ಯೂಸಿಕ್ ಡೇದು ಮಹತ್ವ ಅಂದರೆ, ನಾನು ಇದು ಲಾಕ್ಡೌನ್ ಸಿಂಗರು. ಲಾಕ್ಡೌನಿಂದ ಸಿಂಗಿಂಗ್ ಬಂದೀನಿ. ಅವಾಗ ಕೆಲಸ ಕಡಿಮೆ ಆಯ್ತಲ್ವ, ಸೊ ಅವಾಗ ಸಿಂಗಿಂಗನ್ನು ಕಲಿತು ಆ ಟೈಮಿಂದ ಸಿಂಗಿಂಗಿಗೆ ಬಂದಿದ್ದೀನಿ. ಸಂಗೀತ ಅದ್ಭುತ ಜೀವಶಕ್ತಿ ರೀ ಅದು. ನಾವು ಆಲಾಪಗಳು ಹಾಡ್ತಾ ನಮ್ಮ ಇನ್ನರಲ್ಲಿ ದೇಹದಲ್ಲಿ ಆಗಿರೋಂಥ ರಚನೆಗಳಲ್ಲಿ ಎಲ್ಲ ಅಂಗಾಂಗಗಳಿಗೂ ಎಕ್ಸಸೈಸ್ ಆಗುತ್ತೆ. ಯಾವುದೇ ಕಾಯಿಲೆ ಬರದೇ ರೀತಿ ತಡೆಯುತ್ತೆ. ನಕಾರಾತ್ಮಕ ಶಕ್ತಿ ಮನಸ್ಸಿಗೆ ಬರೋದೇ ಇಲ್ಲ, ಹತ್ರನೂ ಸುಳಿಯಲ್ಲ. ನಾವು ನಗ್ನಗ್ತಾ ಸ್ವರ ಸಂಚಾರ ಮಾಡೋದ್ರಿಂದ ಆ ಸ್ವರಗಳ ಆಲಾಪ ಹಾಡ್ತಾ ನಾವು ಅದ್ಭುತ ಜೀವನ ಶಕ್ತಿನ ಪಡ್ಕೊತಾ ಹೋಗ್ತೀವಿ. ಮತ್ತು ನಮ್ಮ ಧ್ವನಿವರ್ಧಕ ಕೂಡ, ನಮ್ಮ ಮಾತು ಒಂದೊಂದು ಸರಿ ನಮ್ಮ ವಾಯ್ಸ್ ನಮಗೆ ಕೇಳೋಕ್ಕಾಗದೇ ಇದ್ರೂ ಕೂಡ ಈ ಹಾಡು ಹಾಡ್ತಾ ಇರ್ಬೇಕಾದ್ರೆ ನಮ್ಮ ವಾಯ್ಸ್ ನಮಗೇ ಇಷ್ಟ ಆಗ್ತಾ ಹೋಗುತ್ತೆ. ಅಷ್ಟು ಸೂಪರಾಗಿದೆ ಅದು. ಸಂಗೀತದ ಶಕ್ತಿ ಮಹಾನ್ ಶಕ್ತಿ ರೀ. ಸಂಗೀತದ ಶಕ್ತಿ ದೈವ ಶಕ್ತಿ. ಸಂಗೀತದ ಶಕ್ತಿ ಜೀವನ ಶಕ್ತಿ ರೀ. ಎಲ್ಲರೂ ಕಲೀರಿ, ಕೇಳೋದ್ರಿಂದನೂ ಕೂಡ ಅದ್ಭುತ ನಮ್ಮ ಅಂಗಾಂಗಗಳ ಇನ್ನರ್ ಹೆಲ್ತ್ ಅದರಲ್ಲೂ ಕೂಡ ಮೇಂಟೈನ್ ಆಗುತ್ತೆ. ಅದ್ಭುತ ಶಕ್ತಿ ಇದೆ ಸಂಗೀತದಲ್ಲಿ. ಕಲೀರಿ. ನಾನು BRB ಸಿಂಗರ್ಸ್ ಅಕಾಡೆಮಿ ಅಂತ ಮಾಡಿಕೊಂಡು ಅದರಲ್ಲಿ ಎಲ್ಲ ಸಂಗೀತಗಾರನ ಸೇರಿಸ್ಕೊಂಡು ಗ್ರೂಪ್ ಸಾಂಗ್ ಅಂತ ಮಾಡ್ತೀವಿ. ಆ ಗ್ರೂಪಲ್ಲಿ ಕೂಡ ಅದ್ಭುತವಾದಂಥ ಅನುಭವಗಳು ರೀ. ಅದರಲ್ಲೂ ತುಂಬ ಕಲಿಯೋದಿರುತ್ತೆ. ಕಲಿತಾ ಎಲ್ಲರ ಒಳಸಂಗದಲ್ಲಿ ಸ್ನೇಹ ಅಂತೂ ತುಂಬ ಅದ್ಭುತವಾಗಿ ಬೆಳೆಯುತ್ತೆ. ಸ್ನೇಹದ ಸಂಪರ್ಕ ಎಲ್ಲೆಲ್ಲಿದ್ದರೂ ನಮ್ಮ ಬೇರೆ ದೇಶದಲ್ಲಿ ಇರೋರೆಲ್ಲ ಜಾಯಿನ್ ಆಗ್ತಾರೆ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿದ್ದರೂ ಮನೇಲಿ ಕೂತ್ಕೊಂಡು ಆಡ್ತಾರೆ. ಎಷ್ಟು ಹ್ಯಾಪಿಯಾಗಿ ಆಡ್ತಾರೆ ಗೊತ್ತಾ. ಈಗ ಸಂಗೀತ ದಿನಕ್ಕೂ ಕೂಡ ನಾವು ಮಾಡಿದ್ದೀವಿ. BRB ಸಿಂಗರ್ಸ್ ಅಕಾಡೆಮಿ ಹ್ಯಾಪಿ ವರ್ಲ್ಡ್ ಮ್ಯೂಸಿಕ್ ಡೇ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಸಾಂಗ್ ಮಾಡಿದ್ದೀವಿ. ಕೇಳಿ ಆನಂದಿಸಿ. ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಬೇರೆ ಎಲ್ಲ ಕಡೆನೂ ಹಾಕಿದ್ದೀವಿ. ಕೇಳಿ, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಎಲ್ಲ ನಗ್ನಗ್ತಾ ಎಷ್ಟು ಖುಷಿಯಾಗಿ ಹ್ಯಾಪಿಯಾಗಿ ಆಡಿದ್ದಾರೆ. ಇದೇ ಥರ ಆಡ್ತಾ ಹೋದರೆ ಉತ್ತಮವಾದಂತಹ ಆರೋಗ್ಯವನ್ನು ನಾವು ಪಡಿಬೋದು. ಆರೋಗ್ಯ ಭಾಗ್ಯ ಸದಾ ನಮ್ಮಲ್ಲಿರುತ್ತೆ. ಯಾವುದೇ ಕಾಯಿಲೆಗಳ ಹತ್ರನೂ ಸುಳಿಯಲ್ಲ ರೀ. ಆಮೇಲೆ ನಕಾರಾತ್ಮಕ ಚಿಂತನೆ ನಾವು ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಆ ರೀತಿ ಇನ್ನೂ ಉತ್ತಮವಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಕಾನ್ಫಿಡೆನ್ಸ್ ಸಿಗುತ್ತೆ ನಮಗೆ. ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಹೋಗ್ಬೋದು. ಈ ರೀತಿ ಎಲ್ಲ ಮಾಡ್ತಾ ನಮ್ಮ ಆರೋಗ್ಯ ತಾನಾಗಿ ನಮಗೆ ಗೊತ್ತಿಲ್ದಂಗೆ ಆರೋಗ್ಯ ಬಗ್ಗೆ ಲಭಿಸುತ್ತೆ. ಸೊ ತಾವು ಕೂಡ ಎಲ್ಲರೂ ಮಾಡಿ ಅಂತ ಹೇಳ್ತಾ, ಈ ದಿನದ ಶುಭಾಶಯ ನಿಮ್ಗೆ ಹೇಳ್ತಾ ನಾನು ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ನಮಸ್ತೆ.